ಮಾಜಿ ಕೃಷಿ ಮಂತ್ರಿ ಹಾಲಿ ಶಾಸಕ ಚೆಲುವರಾಯಸ್ವಾಮಿಯವರ ಸ್ವಕ್ಷೇತ್ರ ಹೊಣೆಕೆರೆ ಹೋಬಳಿಯಲ್ಲಿ ತಾಲೂಕಿನ ಲೋಕೋಪಯೋಗಿ ಇಲಾಖೆಯ ವಾರ್ಷಿಕ ರಸ್ತೆ ನಿರ್ವಹಣಾ ಕಾಮಗಾರಿಯಲ್ಲಿ ಕಾಮಗಾರಿ ಮಾಡದೆ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಲು ಶಿಫಾರಸು ಮಾಡಿರುವ ಸಂಖ್ಯೆ ಕಂಡುಬಂದಿದೆ ಎಂದು ಗುರುಗಳ ಮಾದಹಳ್ಳಿ ಗ್ರಾಮಸ್ಥರು ದೂರಿದ್ದಾರೆ. ಈ ಇಲಾಖೆಯಲ್ಲಿ ವಾರ್ಷಿಕ ನಿರ್ವಹಣಾ ಕಾಮಗಾರಿಯಡಿಯಲ್ಲಿ 2025-26ರ ರಸ್ತೆ ನಿರ್ವಹಣೆಯನ್ನು ಕೈಗೆತ್ತಿಕೊಂಡಿದ್ದು, ರಸ್ತೆಯಲ್ಲಿನ ಗುಂಡಿ ಮುಚ್ಚುವ, ರಸ್ತೆಯ ಎರಡೂ ಭಾಗದಲ್ಲೂ ಬೆಳೆದಿರುವ ಗಿಡಗಂಟಿಗಳನ್ನು ತೆಗೆಯುವ, ರಸ್ತೆಯಲ್ಲಿನ ನೀರು ನಿಲ್ಲದೆ ಸರಾಗವಾಗಿ ಹರಿದು ಹೋಗುವಂತೆ 2 ಪಾರ್ಶ್ವಗಳ ತಾತ್ಕಾಲಿಕ ಚರಂಡಿ ನಿರ್ಮಾಣ ಮತ್ತು ರಸ್ತೆಯ ಎರಡೂ ಭಾಗದಲ್ಲಿನ ಉಬ್ಬುಗಳನ್ನು ತೆಗೆಯಲು ಇಲಾಖೆಯಿಂದ ಸುಮಾರು 6 ರಿಂದ 7 ಲಕ್ಷ ರೂಪಾಯಿಗಳ ಅಂದಾಜು ಪಟ್ಟಿಯನ್ನು ತಯಾರಿಸಿರುವ ಬಗ್ಗೆ ಕೇಳಿಬರುತ್ತಿದೆ ಎಂದು ಗ್ರಾಮಸ್ಥರು ಆರೋಪಿಸಿದ್ದು, 2 ತಿಂಗಳ ಹಿಂದೆ ಬೆಳ್ಳೂರು ಭಾಗದ ಗುತ್ತಿಗೆದಾರರು ಬಂದು ಗ್ರಾಮದ ಬಳಿ ಇರುವ ಅಣೆಯ ಬಳಿಯಲ್ಲಿನ ಗುಂಡಿ ಮತ್ತು 4-5 ಗುಂಡಿಗಳಿಗೆ ಡಾಂಬರು ಹಾಕಿ ಹೋಗಿದ್ದು, ಸಹಾಯಕ ಇಂಜಿನಿಯರ್ ಅಂದು ಬಂದು ಹೋದವರು ಇದುವರೆಗೆ ರಸ್ತೆಯ ಬಳಿ ತಲೆಯೂ ಹಾಕಿಲ್ಲ ಎಂದು ಆರೋಪಿಸಿದ್ದಾರೆ. ಜೊತೆಗೆ 3-4 ಗುಂಡಿಗಳನ್ನು ಬಿಟ್ಟರೆ ಅಂದಾಜು ಪಟ್ಟಿಯಲ್ಲಿನ ಜಂಗಲ್ ತೆಗೆಯುವ, ತಾತ್ಕಾಲಿಕ ಚರಂಡಿ ನಿರ್ಮಾಣ ಮತ್ತು ರಸ್ತೆಯ ಪಕ್ಕದ ಉಬ್ಬು ತಗ್ಗುಗಳನ್ನು ಮಾಡಿಯೇ ಇಲ್ಲ. ಆದರೂ ಗುತ್ತಿಗೆದಾರರಿಗೆ ಬಿಲ್ ಪಾವತಿ ಮಾಡಿರುವ ಬಗ್ಗೆ ಗುಸುಗುಸು ಹಬ್ಬಿದ್ದು, ಈ 3 ಕಾಮಗಾರಿಗಳಿಗೆ ಮೀಸಲಿಟ್ಟ ಹಣ ಯಾರ ಜೇಬು ಸೇರಿದೆ ಎಂದು ತನಿಖೆ ನಡೆಸಬೇಕೆಂದು ಆಗ್ರಹಿಸುವುದರ ಜೊತೆಗೆ ಕ್ರಮಬದ್ಧ ಉತ್ತರ ನೀಡುವುದಿಲ್ಲ. ದೊಡ್ಡ ಯಗಟಿಯಿಂದ ಗುರುಗಳ ಮಾದಹಳ್ಳಿ ಉಪ್ಪಾರಕೊಪ್ಪಲು ಮೂಲಕ ಬ್ರಹ್ಮದೇವರಹಳ್ಳಿ ಬಸರಾಳು ರಸ್ತೆಯನ್ನು ಸೇರುವ ಈ ರಸ್ತೆಯಲ್ಲಿ 100 ಗುಂಡಿಗಳಿದ್ದು ಓಡಾಡಲು ಸಾಧ್ಯವಾಗದೆ ಹಲವಾರು ಅಪಘಾತಗಳು ಸಹ ಆಗಿದ್ದು, ಸ್ಥಳೀಯ ಲೋಕೋಪಯೋಗಿ ಇಲಾಖೆ ವಾರ್ಷಿಕ ನಿರ್ವಹಣೆ ಹೆಸರಿನಲ್ಲಿ ಪ್ರತಿ ವರ್ಷ ಸರ್ಕಾರದಿಂದ ಬರುವ ಅನುದಾನವನ್ನು ದುರುಪಯೋಗ ಮಾಡಿಕೊಳ್ಳುತ್ತಿದೆ ಎಂದು ಮತ್ತು ಈ ಕಾಮಗಾರಿಯ ಬಗ್ಗೆ ಕ್ರಮ ತೆಗೆದುಕೊಳ್ಳದಿದ್ದಲ್ಲಿ ಲೋಕಾಯುಕ್ತಕ್ಕೆ ದೂರು ಸಲ್ಲಿಸುವುದಾಗಿ ಗ್ರಾಮಸ್ಥರಾದ ಗೋವಿಂದರಾಜು, ಕುಮಾರ್, ಸಣ್ಣಮರಿಗೌಡ, ಜವರೇಗೌಡ, ವೆಂಕಟೇಶ್, ಶಿವಕುಮಾರ್, ಕೃಷ್ಣಪ್ಪ ಮುಂತಾದವರು ಎಚ್ಚರಿಸಿದ್ದಾರೆ. 20 ವರ್ಷದಿಂದ ಯಾವ ಕೆಲಸನೂ ಮಾಡಿಲ್ಲ ಈ ರೋಡ್ಗೆ, ಮಾಡಿಲ್ಲ, ಏನಿಲ್ಲ, ಹಂಗೆ ಗುಂಡಿ ಪಡ್ಡಿ ಬಿದ್ದದೆ. ಅದರೊಳಗೆ ಕಾಲಹರಣೆ ಮಾಡ್ತಾ ಇದ್ದೀವಿ ನಾವು. ಇವಾಗಾರು ಮಾಡಿಕೊಡ್ತಾರ ಇಲ್ವಾ ಕೇಳಿ ಸರ್. ನಿಮ್ದು ಇಷ್ಟನಾ? ಇದು 30 ವರ್ಷದಿಂದ ಏನು ಮಾಡಿಲ್ಲ ಸ್ವಾಮಿ. ಲೋಕೋಪಯೋಗಿ ಇಲಾಖೆಯಿಂದ ನಮಗೆ ಇಲ್ಲಿ ಈ ರೋಡ್ಗೆ ರೋಡ್ ಮೇಂಟೆನೆನ್ಸ್ ಅಂತ ಅಂದ್ಬಿಟ್ಟು ಪ್ರತಿ ವರ್ಷವೂ ಕೂಡ ಇದನ್ನು ಮಾಡ್ತಾರೆ. ಮಾಡಿದ್ರೆ ಕೆಲಸ ಏನೋ ಸೈಡಲ್ಲಿ ಜಂಗಲ್ ತೆಗಿಬೇಕು, ತೆಗಿಯೋದಿಲ್ಲ. ಗುಂಡಿಗಳು ಮುಚ್ಚಬೇಕು, ಅದನ್ನು ಮುಚ್ಚಿಲ್ಲ. ರೋಡನ್ನು ಹೈಟ್ ಮಾಡಿ ಮಣ್ಣು ಹೊರಗಡೆ ಹೋಗಂಗೆ ಮಾಡಬೇಕು, ಅದನ್ನು ಕೂಡ ಮಾಡಿಲ್ಲ. ಇಲ್ಲ ಸೈಡಲ್ಲಿ ಮೋರಿ ಮಾಡಬೇಕು, ಆ ನೀರು ರೋಡಿಗೆ ಬರ್ದಾಗ ಮೋರಿ ಮಾಡಬೇಕು, ಅದನ್ನೂ ಕೂಡ ಮಾಡಿಲ್ಲ. ಇದನ್ನು ಮಾಡ್ತಾರೆ ಇಲ್ಲ ಮಾಡೋದಿಲ್ವೇ? ನಾವು ಇದರೊಳಗಡೆ ಒದ್ದಾಡ್ಕೊಂಡು ಕಾಲ ಕಳೀತಾ ಇದ್ದೀವಿ. ನಾವು ಅದನ್ನು ಮಾಡೇ ಕೇಳಿ ಸ್ವಾಮಿ. 4 ತಿಂಗಳಾಯಿತು. 4 ತಿಂಗಳಿಂದ ಬಂದ್ಬಿಟ್ಟು ಒಂದು 200 ಮೀಟ್ರ್ ಮಾತ್ರ ಮಾಡೋದ್ರು. ನಾವು ಕೇಳಿದ್ರೆ ಏನೊಂದು ಇಲ್ಲೆಲ್ಲೂ ತಾರೋಡಿಲ್ಲ ಅಂದ್ಬಿಟ್ಟು ಅದೊಂದು ಮಟ್ಟಿಂದ ಮಾಡೋದ್ರು. ಅಲ್ಲಿ ಮಾಡಬೇಕಾದಂಥ ಕ್ವಾಂಟಿಟಿ ಕೊಟ್ಟಿಲ್ಲ. ಲೋಕಲ್ ಮಾಡೋದು ಒಂದು 2-3 ತಿಂಗಳು ಮಾಡಿದ್ರೆ ಅದು ಉಳಿಯಲ್ಲ, ಹೊಂಟೋಯ್ತದೆ. ಈಗಾಗಲೇ ನಮ್ಮವರು ಇವ್ರು ಹೇಳ್ದಂಗೆ ಮಗ್ಲಲ್ಲಿ ಒಂದು ಗುಂಡಿ ಮೋರಿ ತೆಗೆಯಲ್ಲ, ಒಂದು ಆ ಕಡೆ ಉಪ್ಪು ತಪ್ಪು ತೆಗಿತಾ ಇಲ್ಲ. ಬರ್ತಾರೆ ಸುಮ್ಮನೆ, ಏನೋ ಯಾರು ಇರಲ್ಲ, ಯಾರು ಕೇಳಲ್ಲ. JCB ಸುಮ್ಮನೆ ಉಚ್ಕೊಂಡು ಹೋಗ್ತಾರೆ, ಹೊಲದಲ್ಲಿ ಮಟ್ಟ ಮಾಡ್ಕೊ ಹೋಗ್ತಾರೆ. ಬೆಳೆ ಕೀಳೋದು ಏನೂ ಮಾಡ್ತಾ ಇಲ್ಲ. ಬಿಲ್ ಮಾತ್ರ ತಗೊಳ್ಳೋದು ಸರ್. ಇಲ್ಲಿ ಸರ್ ನಮ್ಮ ಜನಗಳಿಗೆ ಏನೂ ಗೊತ್ತಾಗ್ತಾ ಇಲ್ಲ, ಕೆಲಸ ಮಾತ್ರ ನಡೀತಾ ಇಲ್ಲ. ಯಾರೋ ಬರ್ತಾನೆ ಹೆಂಗೋ ಮಾಡ್ಕೊ ಹೋಗ್ತಾನೆ, ಅವ್ರು ಮಾಡ್ದಂಗೆ ನಾವು ಮಾಡ್ಕೊಂಡಂಗೆ ಸರ್. ಬಿಲ್ ಮಾತ್ರ ತಗೊಳ್ಳೋದು ಎಲ್ಲ ಒಂದು ಇಲ್ಲಿ ಒಂದು 2 ಗುಂಡಿನ 3 ಗುಂಡಿನ ಮುಚ್ಚೋರು ಅಷ್ಟೇ. ಅದು ಬಿಟ್ಟರೆ ಯಾವ ಕೆಲಸನೂ ಮಾಡಿಲ್ಲ. ಅಲ್ಲಿಂದ ಉಪ್ಪಾರಕೊಪ್ಪಲು ಹೋಗಕ್ಕೆ ಆಯ್ತಾ ಇಲ್ಲ, ನಡ್ಕೊಂಡು ಹೋಗ್ತಾಯಿಲ್ಲ ಸರ್. ಗಾಡಿಲಿ ಹೋಗಕ್ಕೆ ಜಲ್ಲಿ ಕಲಿದ್ಬಿಟ್ಟವೆ, ಗುಂಡಿ ಮುಚ್ಚಿಲ್ಲ. ಬಂದು ನೋಡಕ್ಕೆ ಹೇಳಿ ಸ್ವಾಮಿ.